ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಇಬ್ಬರು ಬಿಜೆಪಿ ಮುಖಂಡರು ಆಂಧ್ರದಲ್ಲಿ ನಿನ್ನೆ ಹೋದಾಗ ಅಲ್ಲೇ ಹಾಡುವಾಗಲೇ ಅವರನ್ನ ತಂದೆ ಮಗ ಇಬ್ಬರನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಅರವಿಂದ್ ಲಿಂಬಾವಳಿ ಆಪ್ತರು ಮತ್ತು ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಇದ್ರ ಬಗ್ಗೆ ಏನಾದರೂ ಇಲ್ಲ, ಅಲ್ಲಿ ತನಿಖೆ ಅವ್ರು ಮಾಡ್ತಾರೆ, ಆ ರಾಜ್ಯದವರು ತನಿಖೆ ಮಾಡ್ತಾರೆ. ಒಂದು ವೇಳೆ ಅವ್ರು ಇಲ್ಲಿಯವರಾಗಿದ್ದರಿಂದ ಫಾಲೋಔಟ್ ಇಲ್ಲಿಗೂ ಬರ್ತದಲ್ಲ, ಅವ್ರು ಇಲ್ಲಿನೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅಥವಾ ನಮ್ಮ ಪೊಲೀಸಿಗೆ ಹೇಳಿದ್ರೆ ಸಹಕಾರ ಮಾಡ್ತಾರೆ. ಅಂತಿಮವಾಗಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ಕಂಡುಹಿಡಿಬೇಕಲ್ಲ, ಅದನ್ನು ಮಾಡ್ತಾರೆ. ಅದನ್ನು ಮಾಡ್ತಾರೆ. ಏನು ಕಾರಣಗಳು ಇರ್ತಾವಲ್ಲ, ಏನಕ್ಕೆ ಕಾರಣ ಅಂತ ಗೊತ್ತಿಲ್ಲ, ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ಅವರು ಅಲ್ಲಿಯವರು ಸ್ಥಳೀಯವಾಗಿ ಆ ರಾಜ್ಯದಲ್ಲಿ ಮಾಡಿರೋದ್ರಿಂದ ಆ ಪೊಲೀಸ್ನವರು ಮಾಡಬೇಕಾಗತ್ತೆ. ಕಾಲ್ ತುಳಿತ ಪ್ರಕರಣ ಸಂಬಂಧಪಟ್ಟ ಕ್ಯಾಬಿನೆಟಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಗೊತ್ತಿಲ್ಲ. ವರದಿ ಕೊಟ್ಟಿದ್ದಾರೆ. ಆ ವರದಿ ಬಗ್ಗೆ ಇವತ್ತು ಯಾವ ರೀತಿ ಚರ್ಚೆ ಆಗುತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ. ಸಬ್ಜೆಕ್ಟ್ ಅಂತೂ ಅಜೆಂಡಾನಲ್ಲಿ ಇದೆ. ಏನು ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಗೊತ್ತಿಲ್ಲ. ಅಲ್ಲ, ಅದೆಲ್ಲ ಇದೆ. ಅದರಲ್ಲಿ ಅವರ ರೆಕಮೆಂಡೇಶನ್ಸ್ಗಳಿದ್ದಾವೆ. ಆ ರೆಕಮೆಂಡೇಶನ್ಸ್ ಮೇಲೆ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತೆ. ಸರ್, ಈಗ ಕೊಹ್ಲಿದು ತಪ್ಪಿದೆ ಅನ್ನುವಂಥದ್ದು, ಅಂದರೆ ಅವ್ರು ಆ ಥರ ಮಾಡಿದ್ರು ಅನ್ನೋಂಥ ಆ ಥರದ್ದು ಏನಾದರೂ ಇದೆಯಾ ಸರ್? ಇಲ್ಲ, ಅದು ರಿಪೋರ್ಟ್ನಲ್ಲಿ ಅದು ಬಂದಿದ್ದರೆ ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ರಿಪೋರ್ಟ್ನಲ್ಲಿ ಬಂದಿಲ್ಲ ಅಂತಂದರೆ ಚರ್ಚೆ ಅದ್ರ ಬಗ್ಗೆ ಆಗೋದಿಲ್ಲ. ನಮಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ. ಅವರಿಗೆ ಜಸ್ಟಿಸ್ ಕುನ್ನಾ ಅವರಿಗೆ ಈ ಕಾಲ್ ತುಳಿತದ ಬಗ್ಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೊಹ್ಲಿ ಅವರ ಪಾತ್ರದ ಬಗ್ಗೆ ಏನೂ ಕೊಟ್ಟಿಲ್ಲ. ಪಾತ್ರದ ಏನಿಲ್ಲ ಸರ್. ಅಲ್ಲ, ನಾವು ಕೊಡುವಾಗಲೇ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗಲೇ ಅದನ್ನು ಆ ರೀತಿ ಸ್ಪೆಸಿಫಿಕ್ ಪರ್ಸನ್ಸ್ ಅಂತ ಇಲ್ಲ, ಯಾರ್ಯಾರು ಏನೆಲ್ಲ ಘಟನೆ ಒಳಗಡೆ ಏನೆಲ್ಲ ಆಗಿದೆ ಅನ್ನೋದನ್ನು ಕಂಡುಹಿಡಿಬೇಕಲ್ವಾ, ಅದಕ್ಕೆ ಕೊಟ್ಟಿದ್ದಾರೆ.